ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ತುಂಬಾ ಖುಷಿಯಾಗಿದ್ದೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ಹೊಸ ಫ್ರಿಜ್ ಬಂದಿದೆಯಲ್ಲ, ಅದಕ್ಕೋಸ್ಕರ ಖುಷಿಯಾಗಿದ್ದೀನಿ. ಫ್ರಿಜ್ಜೆಲ್ಲ ನೀಟಾಗಿ ಮಾಡಿಕೊಂಡೆ, ನೀಟಾಗಿ ಒರೆಸ್ಕೊಂಡೆ. ಆಮೇಲೆ ನಮ್ಮ ಯಜಮಾನ್ರು ಬೆಳಗ್ಗೆನೇ ಫ್ರೆಶ್ ತರಕಾರಿ ತಂದಿದ್ರು. ಬೆಳಗ್ಗೆನೇ ಹೋದರೆ ಫ್ರೆಶ್ ಆಗಿರೋ ತರಕಾರಿ ಸಿಗುತ್ತೆ. ನೋಡಿ ಎಷ್ಟೊಂದು ತರಕಾರಿ ತಂದಿದ್ದಾರೆ. ಇಷ್ಟು ದಿನ ಇಷ್ಟೊಂದು ತರಕಾರಿ ತರ್ತಾನೆ ಇರಲಿಲ್ಲ. ಯಾಕಂದರೆ ಇವಾಗ ಫ್ರಿಜ್ ಬಂದಿದೆಯಲ್ಲ, ಅದಕ್ಕೋಸ್ಕರನೇ ಸ್ವಲ್ಪ ಜಾಸ್ತಿನೇ ತರಕಾರಿ ತಗೊಬಂದಿದ್ದಾರೆ. ಹೀರೆಕಾಯಿ ಮಾತ್ರ ತುಂಬಾ ಇಷ್ಟ ಆಯಿತು ನನಗೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೆ ಜಿಪ್ಲಾಕ್ ಕವರ್ ಇಟ್ಕೊಂಡಿದ್ದೆ ನಾನು. ಅದರನ್ನೆಲ್ಲ ಎತ್ತಿಕ್ಕೊಂಡು ಇವಾಗ ಆ ಥರ ಜಿಪ್ಲಾಕ್ ಕವರಲ್ಲಿ ಇಕ್ಕಿದ್ರೆ ಫ್ರಿಜ್ಜು ಕ್ಲೀನಾಗಿರುತ್ತೆ, ತರಕಾರಿನೂ ಕೆಡಲ್ಲ. ಹಾಗೆ ದೋಸೆ ಹಿಟ್ಟು ರುಬ್ಬಿಕ್ಕಿದ್ದೆ 3 ದಿನಕ್ಕಾಗೋ ಅಷ್ಟು. ನನ್ನ ಮಗಳು ದೋಸೆ ಕೇಳ್ತಾ ಇರ್ತಾಳೆ ಯಾವಾಗಲೂ. ಅದಕ್ಕೋಸ್ಕರ ದೋಸೆ ಹಿಟ್ಟು ರುಬ್ಬಿಕ್ಕಿದ್ದೆ. ಅದನ್ನೆಲ್ಲ ಮನೆಯಲ್ಲಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಮತ್ತೆ ಮಧ್ಯಾಹ್ನ ಸ್ನ್ಯಾಕ್ಸ್ ತಿಂತಾ ಹಂಗೆ ಟೈಮ್ ಪಾಸ್ ಆಯಿತು. ಹಾಗೆ ಬೆಳಗ್ಗೆನೇ ತರಕಾರಿ ತಂದ್ಬಿಟ್ಟು ಬುಕ್ಸ್ ತರಕ್ಕೆ ಹೋಗಿದ್ರು. ಮಕ್ಕಳ ಸ್ಕೂಲ್ ಬುಕ್ಸು, ಯೂನಿಫಾರ್ಮು ಎಲ್ಲ ತಗೊಬಂದರು. ಸ್ಕೂಲ್ ಬುಕ್ಸು ಬೈಂಡ್ ಹಾಕಿ ಪಿನ್ ಹೊಡೆದು ಹೆಸರು ಬರೆದು ಎಲ್ಲ ಆಗೋಷ್ಟೊತ್ತಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಇವಾಗೇ ಇಕ್ಬಿಡೋಣ, ಇನ್ನೊಂದು 4-5 ದಿನ ಇದೆ ಅಷ್ಟೇ ಸ್ಕೂಲು ಅಂದ್ಬಿಟ್ಟು ಬೈಂಡ್ ಹಾಕ್ತಾಯಿದ್ದೀನಿ. ದೊಡ್ಡವಳು ಮಾತ್ರ ಅವಳು ಬುಕ್ಸ್ಗೆ ಅವಳು ಹಾಕ್ಕೊತಾಳೆ, ಚಿಕ್ಕವಳಿಗೆ ಮಾತ್ರ ಹಾಕ್ಕೊಡ್ಲೇಬೇಕು. ಆದ್ರೂ ಹಾಕ್ತಾಯಿದ್ರೆ ಇವಳು ಸುಮ್ಮನೆ ಇರಲ್ಲ, ನಾನು ಹಾಕ್ತೀನಿ ಅಂತ ಬರ್ತಾಳೆ. ಹಾಗೆ ನಾನು ಹಾಕ್ಕೊಡ್ತಾಯಿದ್ರೆ ನಾನು ಪಿನ್ ಹೊಡಿತೀನಿ ಅಂತ ಪಿನ್ ಹೊಡಿತಾ ಇದ್ದಾಳೆ. ನಿಮ್ಮ ಮನೆಯಲ್ಲೂ ಈ ಥರ ಮಾಡ್ತಾರಾ? ಕಮೆಂಟ್ ಮಾಡಿ. ಬಾಯ್.